ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೂರನೇ ವಿಡಿಯೋ ಆಗಿರ್ತದ. ಮಾಡಲ್ ಕ್ವಶನ್ ಪೇಪರ್ ಮೂರನೇ ವಿಡಿಯೋ ಆಗಿರ್ತದ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ ಟೈಮ್ ಅನ್ನ ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ನು ಬರ್ರಿ. ಫಸ್ಟ್ ಕ್ವಶನ್, 2m + 3 = 7 ಆಗಿದ್ದರೆ ಎಂ ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಇದು ಪ್ಲಸ್ ಅಲ್ಲಿದೆ, ಮೈನಸ್ ಇದೆ, ಏನಾಗ್ಬೇಕಿದೆ ಮೈನಸ್ ಆಗ್ಬೇಕು. 2m - 3 = 7 ಅಂದ್ರೆ ಎಂ ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಈ ಎಂ ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಈ ರೀತಿ ಇದ್ದಾಗ ಇದು ನಾವು ಯಾವ ರೀತಿ ಬಿಡಿಸಬಹುದು ಅಂದ್ರೆ, ಇಲ್ಲಿ ನೋಡ್ರಿ 2m - 3 ಅಂತಂದ್ರ ಇದು ಆಚಕಡೆ ಹೋದ್ರೆ ಏನಾಗ್ತದ 7 ಐತಿ. ಇಲ್ಲಿ ಇದ -3 ಆ ಕಡೆ ಹೋದ್ರೆ ಏನಾಗ್ತದ ಪ್ಲಸ್ ಆಗ್ತದ. ಅಂದ್ರೆ 2m = 7 + 3 ಆಗ್ತದೆ. ನೆಕ್ಸ್ಟ್ ಈ 7 + 3 ಅಂದ್ರೆ ಎಷ್ಟಾಯ್ತು? ಇದು 2m = 7 + 3 10 ಆಯ್ತು. ಇದ 2m ಇಲ್ಲೇ ಇರ್ಲಿ, m ವ್ಯಾಲ್ಯೂ ಬೇಕಂದ್ರೆ ನಾವು 2 ಆ ಕಡೆ ಕಳ್ಸೋಣ. 2 ಆ ಕಡೆ ಕಳ್ಸಿದ್ರೆ ಡಿವೈಡ್ ಆಕತಿ. 2 1 2 2 5 10. ಆನ್ಸರ್ ಏನಾಗ್ತದ 5 ಅನ್ನೋದು ನಮ್ಮದ ಸರಿ ಉತ್ತರ ಆಗ್ತದೆ. ಮತ್ ನೀವು ಶಾರ್ಟ್ಕಟ್ ಆಗಿ ಬಿಡಿಸ್ತೀನಿ ಅಂತಂದ್ರೆ ಈಗ ನೋಡ್ರಿ, 2m - 3 = 7. ಓಕೆ, ಈ ರೀತಿ ಇದ್ದಾಗ ಈ ಎಂ ಜಾಗ ನಾವು ಯಾವ್ದಾರ ಒಂದು ಅಂಕಿ ನೋಡ್ಬೇಕು. ನಾವು ಏನ್ ಇಡ್ಬೇಕು ಇದ್ರ ಆಪ್ಷನ್ ನೋಡುದು. ಈಗ ನೋಡ್ರಿ 2m ಇಲ್ಲಿ ನಡು ಏನು ಇಲ್ಲ ಅಂದ್ರೆ ಏನ್ ಇರ್ತೈತಿ, ಇಲ್ಲಿ ಇಂಟು ಇರ್ತೈತಿ. ಈಗ ನೋಡ್ರಿ, ಇಲ್ಲಿ ಒಂದು ಸಂಖ್ಯೆ ಇಟ್ಕೊಂಡ್ರೆ ಅವ್ನ 2 ಇಂಟು ಮಾಡಿ 3 ಮೈನಸ್ ಮಾಡಿ ನಮಗೆ 7 ಬರ್ಬೇಕು. ಅಂದ್ರೆ 9 2 18, 18 3 ಕಳೆದ್ರೆ 15 ಆಕೈತಿ. ಆನ್ಸರ್ ಏನೈತಿ 7 ಐತಿ. ಅದು ಆಪ್ಷನ್ ಆಗಿಲ್ಲ, ಈ ಆಪ್ಷನ್ ಹೋಯ್ತು. ಇಲ್ಲಿ 7 ಐತಿ. 7 2 14, 14 3 ಕಳೆದ್ರೆ 11 ಆಕೈತಿ. ಇದು ಆಪ್ಷನ್ ಹೋಯ್ತು. ಅಲ್ಲಿ ಏನೈತಿ 7 ಐತಿ. ನಂತರ ಇದು 3 ನೋಡ್ರಿ, 3 2 6, 6 -3 ಮಾಡಿದ್ರೆ ಏನಾಗ್ತದ 3 ಉಳಿತದ. ಇದು ಆಪ್ಷನ್ ಹೋಯ್ತು. ಹಾಗಿದ್ರೆ 100% ಆಪ್ಷನ್ ಡಿ ಆಗಿರ್ತದೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ರಿ. ನೋಡ್ರಿ 5 - 3, 5 2 10, 10 3 ಕಳೆದ್ರೆ 7. ಹಾಗಿದ್ರೆ ನಮ್ ಸರಿ ಉತ್ತರ ಏನಾಗ್ತದ 5 ಅನ್ನೋದ ಸರಿ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಓಟದ ಸ್ಪರ್ಧೆಯಲ್ಲಿ ಒಬ್ಬ ಆಟಗಾರನ ಸ್ಥಾನವು ಮೇಲಿನಿಂದ 14ನೇ ಮತ್ತು ಕೆಳಗಿನಿಂದ 13ನೇ ಸ್ಥಾನ ಆಗಿದೆ. ಆಟಗಾರರ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈ ನೋಡ್ರಿ, ಒಂದು ಓಟದ ಸ್ಪರ್ಧೆಯಲ್ಲಿ ಒಬ್ಬ ಆಟಗಾರನ ಸ್ಥಾನವು ಮೇಲಿನಿಂದ 14ನೇ ಸ್ಥಾನ ಅಂತ, ಮೇಲಿನಿಂದ 14ನೇ ಸ್ಥಾನ ಅಂತ, ಕೆಳಗಿನಿಂದ 13ನೇ ಸ್ಥಾನ ಅಂತ. ಈ ರೀತಿ ಕ್ವಶನ್ ಬಂದಾಗ ನಾವ್ ಏನ್ ಮಾಡ್ಬೇಕಂದ್ರ, ಈ 14 + 13 ಮಾಡುದು. ಎಷ್ಟಾಯ್ತು 27 ಆಯ್ತು. 27 ಆಯ್ತು ಅಂತ ಹೇಳಿ ಪಟ್ನ ಬಂದು ಇಲ್ಲಿ ಆಪ್ಷನ್ ಹಾಕಿರಂದ್ರೆ ಇದೇನಾಗ್ತದೆ ಆಪ್ಷನ್ ರಾಂಗ್ ಆಗ್ತದೆ. ಯಾಕಂತಂದ್ರ ಇದ್ರ -1 ಮಾಡ್ಬೇಕು ನಾವು. -1 ಮಾಡಿ ಎಷ್ಟಾಗ್ತದ 26 ನಮ್ಮದ ಸರಿ ಉತ್ತರ ಆಗ್ತದೆ. 26 ಆಪ್ಷನ್ ಎಲ್ಲೈತಿ ಸಿ ಆಪ್ಷನ್. ಯಾಕೆ -1 ಮಾಡ್ಬೇಕಂದ್ರ, ಈಗ ಮೇಲಿನಿಂದ 14ನೇ ಸ್ಥಾನದಾಗ ಒಂದ್ ಸರ್ತಿ ಇವನ್ನ ಕೌಂಟ್ ಮಾಡಿರ್ತೀನಿ, ಕೆಳಗಿನಿಂದ ಮತ್ತು 13ನೇ ಸ್ಥಾನದಾಗ ಅವನ್ನ 2 ಸರ್ತಿ ಕೌಂಟ್ ಮಾಡಿರ್ತೀನಿ. ಆ ಕಾರಣಕ್ಕಾಗಿ ಒಂದ್ ಸರ್ತಿ ಏನ್ ಮಾಡ್ಬೇಕಂದ್ರ ಮೈನಸ್ ಮಾಡಿದ್ರೆ ಸರಿ ಉತ್ತರ 26 ಅನ್ನೋದ ಬರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ LCM. ಏನ್ರಿ ಸರ್ ಸಣ್ಣ ಸಣ್ಣ ಹುಡುಗರು ನಮ್ಗೆ LCM HCF ಕಲ್ಸತ್ತೀರಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಲಸ ಮಸ ಕ್ವಶನ್ ಕೇಳ್ತಾರ ಆರ್ಗಳು. ಓಕೆ, ಇಲ್ಲಿ ನೋಡ್ರಿ 20 40 60 80ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು ಅಂತ ಕೇಳ್ತಾರೆ. LCM ಕೇಳ್ತಾರೆ, ಯಾವ್ದು ಅಂತ ಕೇಳ್ತಾರೆ. ಈ ರೀತಿ ಇದ್ದಾಗ ನೀವು ಸ್ವಲ್ಪ ಬೇಸಿಕ್ನಾಗ ಪರ್ಫೆಕ್ಟ್ ಇದ್ರಿದ್ರ ಫಾಸ್ಟ್ ಆಗಿ ಮಾಡ್ಬೋದು. ಹೆಂಗಂತಂದ್ರ ಇಲ್ಲಿ ನೋಡ್ರಿ, ಇದ್ರ ಯಾವ ಬಗ್ಗೆ ಅದಾವ 20 ಬಗ್ಗೆ ಅದಾವ. 21 20, 22 23 24. ಓಕೆ, ನೆಕ್ಸ್ಟ್ 2 1 3 2 2 3 1 2 1. 22 ಎಷ್ಟು 40, 43 120, 122 240. ಆಪ್ಷನ್ ನಂಬರ್ ಎ ಅನ್ನೋದ ಸರಿ ಉತ್ತರ ಆಕೈತಿ. 240. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನದ, ಒಂದು ಸಮ ಅಷ್ಟಭುಜದ ಸುತ್ತಳತೆ 6400 ಮೀಟರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಬಂದಾಗ ಇದನ್ನ ಯಾವ ರೀತಿ ಬಿಡಿಸ್ಬೇಕಂತಾರ, ಅವ್ರ ಏನ್ ಕೊಟ್ಟಾರ, ಸುತ್ತಳತೆ ಕೊಟ್ಟಾರ. ಸುತ್ತಳತೆ ಕೊಟ್ಟಾರ ಅಂತಂದ್ರ ಈಗ ನಮಗೆ ಏನ್ ಗೊತ್ತಿರ್ಬೇಕ, ಸಮ ಅಷ್ಟಭುಜ ಗೊತ್ತಿರ್ಬೇಕು ನಮಗ. ಈ ಸಮ ಅಷ್ಟಭುಜ
ಎಷ್ಟು ಸೈಡ್ ಅನ್ನ ಹೊಂದಿರುತ್ತೆ ಅಂತ ಗೊತ್ತಿರ್ಬೇಕು, ಎಷ್ಟು ಬಾಹುಗಳನ್ನ ಹೊಂದಿರ್ತೈತಿ ಅಂತ ನಮ್ಗ ಗೊತ್ತಿರ್ಬೇಕು. ಇದ ಸಮ ಅಷ್ಟಭುಜ ಎಷ್ಟು ಬಾಹುಗಳನ್ನ ಹೊಂದಿರ್ತೈತಿ ಅಂದ್ರ 8 ಬಾಹುಗಳನ್ನ ಹೊಂದಿರ್ತೈತಿ. 8 ಬಾಹುಗಳು ಯಾವ ರೀತಿ ಅಂತಂದ್ರ ಇಲ್ಲಿ ನೋಡ್ರಿ, 1 2 3 4 5 6 7 8 ಈ ರೀತಿ 8 ಬಾಹುಗಳನ್ನ ಹೊಂದಿರ್ತೈತಿ. 8 ಬಾಹುಗಳನ್ನ ಹೊಂದಿರ್ತೈತಿ ಅಂತಂದ್ರ ಈ 8 ಬಾಹುಗಳು ಸೇರಿದಾಗ ನಮಗ್ ಸುತ್ತಳತೆ ಆಕೈತಿ. ಈ 8 ಬಾಹುಗಳ ಸುತ್ತಳತೆ ಎಷ್ಟೈತಿ ಅಂತಂದ್ರ 6400 ಸುತ್ತಳತೆ ಐತಿ. ಬಾಹುಗಳು ಎಷ್ಟಾವು? 8 ಬಾಹು ಅದಾವ ಅಂದ್ರ ಅದನ್ನ ಡಿವೈಡ್ ಮಾಡಿಬಿಟ್ರೆ ಮುಗಿತ್ ನಮ್ಗೆ ಒಂದ್ ಬಾಹುವಿನ ಬೆಲೆ ಗೊತ್ತಾಗ್ಬಿಡೈತಿ. ಎಷ್ಟೈತಿ ಅದು? 8 ಬಾಹು ಅಂದ್ರ ಡಿವೈಡೆಡ್ ಬೈ 8 ಮಾಡ್ರಿ. 8 ಒಂದ್ಲೆ 8, 8 ಎಂಟ್ಲೆ 64, ಈ 0 ಆಸ್ ಇಟ್ ಈಸ್. ಹಾಗಿದ್ರ ಒಂದ್ ಬಾಹು ಎಷ್ಟಾಗ್ತದ? 800 ಆಗ್ತದ. ಯಾವ ಆಪ್ಷನ್ ಅದ ನೋಡ್ರಿ? 800 ಮೀಟರ್. ಆಪ್ಷನ್ ನಂಬರ್ ಎ ಆಪ್ಷನ್ ಇಸ್ ರಿಕಾರ್ಡ್ ಆನ್ಸರ್ ಆಗ್ತದೆ. 800 ಒಂದು ಬಾವಿನ ಬೆಲೆ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಕ್ವಶನ್ ಈಜಿ ಇರ್ತೈತಿ ಬಟ್ ಟ್ವಿಸ್ಟ್ ಕೊಟ್ಟಿರ್ತಾರ. ಯಾವ ರೀತಿ ಟ್ವಿಸ್ಟ್ ಅಂತ ನೋಡ್ರಿ. ಒಂದು ಚೌಕದ ಸುತ್ತಳತೆಯು ಒಂದು ಆಯತದ ಸುತ್ತಳತೆಗೆ ಸಮಾನವಾಗಿದೆ. ಒಂದು ಚೌಕದ ಸುತ್ತಳತೆ ಒಂದು ಆಯತದ ಸುತ್ತಳತೆಗೆ ಸಮಾನವಾಗಿದೆ ಅಂತಂದ್ರ ಎರಡು ಸುತ್ತಳತೆ ಮಾಡ್ರ ಅಷ್ಟು ಅಳತೆ ಸೇಮ್ ಅಳತೆ ಅದಾವ ಅಂತ ಆಯ್ತಾ. ನೆಕ್ಸ್ಟ್, ಆಯತದ ಬಾಹುಗಳು 20 ಮೀಟರ್ ಮತ್ತು 40 ಮೀಟರ್ ಆಗಿದ್ದರೆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ, ಇದನ್ನ ಸ್ವಲ್ಪ ನೀವು ತಲೆ ಓಡಿಸಿದ್ರೆ ಗೊತ್ತಾಗತ್ತೆ, ಇಲ್ಗಾರ ಗೊತ್ತಾಗಿಲ್ಲ. ನೋಡ್ರಿ, ಈಗ ಒಂದ್ ಆಯತ ಒಂದ ಚೌಕನ ತೆಗಿದ್ ನಾವ್. ಇಲ್ಲಿ ನೋಡ್ರಿ, ಇಲ್ಲಿ ತೆಗಿದ್ ನೋಡ್ರಿ, ಇದೇನಿದ? ಒಂದು ಚೌಕ. ಓಕೆ, ಇದೇನಿದು? ಒಂದು ಆಯತ. ಇದ್ರ ಸುತ್ತಳತೆ ಎರಡು ಸೇಮ್ ಅದಾವಂತ. ಎಕ್ಸಾಂಪಲ್, ಇದಕ್ಕೊಂದು ನಾವು 20 ಫೀಟ್ ವೈರ್ ನಿಂದ ಒಂದು 20 ಫೀಟ್ ದಾರದಿಂದ ನಾವು ಇದನ್ನೆಲ್ಲ ನಾವು ಮುಚ್ಚಬೋದ್ರ ಇದನ್ನು ಸುತ್ತಾಕಿದ್ರೆ ಅದು 20 ಫೀಟ್ ನ ಹಿಡಿತಂತೆ. ಅಂದ್ರೆ ಎರಡು ಸಮವಾಗಿದಾವಂತವ. ಹಿಂಗಿದ್ದಾಗ ಅಷ್ಟು ಕೊಟ್ಟ ನಂತರ ಏನ್ ಹೇಳವ್ರ? ಆಯತದ ಬಾಹುಗಳು 20 ಮೀಟರ್ ಮತ್ತು 40 ಮೀಟರ್ ಆಗಿದ್ದಾರೆ. ಆಯತದ ಬಾಹುಗಳು 20 ಮತ್ತು 40 ಮೀಟರ್ ಅಂದ್ರ ಲೆಂತ್ 40 ಮೀಟರ್, 20 ಮೀಟರ್ ವಿಡ್ತ್. ಇಷ್ಟ ಅವರ ಆಯತದ ಕೊಟ್ಬಿಟ್ಟಾರ. ಇಷ್ಟಾದ ನಂತರ ಇದನ್ನ ಸುತ್ತಳತೆ ಕಂಡು ನಾವು ಪೈಲಿಗೆ ಇದನ್ನ ಸುತ್ತಳತೆ ನಾವು ಕಂಡು ಹಿಡಿದ್ರೆ ಇದು ಸುತ್ತಳತೆ ಅಷ್ಟೇ ಇರ್ತೈತೆ. ಎರಡು ಸೇಮ್ ಅದಾವ ಅಂತಂದ್ರ ಇದ್ರ ಸುತ್ತಳತೆ ಇದ್ದಷ್ಟನ ಇದ್ರ ಸುತ್ತಳತೆ ಇರ್ತೈತಿ. ಇಲ್ಲಿ 40 ಅಂದ್ರ ಇಲ್ಲೂ 40 ಇರ್ತೈತಿ, ಇಲ್ಲಿ 20 ಅಂದ್ರ ಇಲ್ಲಿ 20. ಸುತ್ತಳತೆ ಎಷ್ಟಾಕೈತಿ? 40 40 80, ಈ 240 ಅಂದ್ರ ಎಷ್ಟಾಯ್ತು? 120 ಸುತ್ತಳತೆ. ಓಕೆ, 120 ಸುತ್ತಳತೆ, ಆಯತದ ಸುತ್ತಳತೆ 120 ಬಂತಂದ್ರ ಇದು ಸುತ್ತಳತೆನು 120 ಆಗಿರ್ತೈತಿ. ಯಾಕೆ ಹೇಳ್ರಿ? ಅವ್ರೇನ್ ಹೇಳ್ರಿ, ಒಂದು ಚೌಕದ ಸುತ್ತಳತೆಯು ಒಂದು ಆಯತದ ಸುತ್ತಳತೆಗೆ ಸಮಾನವಾಗಿದೆ ಅಂತ ಹೇಳ್ಯಾರ. ಅಂದ್ರ ಇದ್ರ ಸುತ್ತಳತೆ 120 ಬಂತು ಅಂತಂದ್ರ ಇದ್ರ ಸುತ್ತಳತೆ 120 ಇರ್ತೈತಿ. ಹೌದಿಲ್ಲ? ನಮ್ಗೆ ಏನ್ ಕೇಳ್ತಾರ ಅವ್ರೀಗ? ಚೌಕದ ವಿಸ್ತೀರ್ಣ ಕೇಳ್ತಾರೆ. ಚೌಕದ ವಿಸ್ತೀರ್ಣ ಕೇಳ್ತಾರೆ ಅಂದ್ರೆ ನಮ್ಗೆ ಏನ್ ಸಿಕ್ಕೈತಿ? ಈಗ ಸುತ್ತಳತೆ ಸಿಕ್ಕೈತಿ. ಸುತ್ತಳತೆ ಎಷ್ಟೈತಿ? 120. ಈ ಚೌಕದ ಸುತ್ತಳತೆ ಇವ್ 4 ಬಾಹುವಿನ ಸುತ್ತಳತೆ ಎಷ್ಟೈತಿ? 120 ಐತಿ. ಎಷ್ಟು ಬಾಹುಗಳದಾವ ಇವ? 4 ಬಾಹು ಅದಾವ. ಇದನ್ನ ಫಾರ್ಮುಲಾ ಏನೈತಿ? ವಿಸ್ತೀರ್ಣ ಕಂಡಿನಂತ ಫಾರ್ಮುಲಾ ಏನೈತಿ? ಸೈಡ್ ಇಂಟು ಸೈಡ್. ಅದ್ರ ನಾವ್ ಏನ್ ಮಾಡ್ಬೇಕು? ಈ ಪೈಲ ಒಂದ್ ಸೈಡ್ ನ ಕಂಡುಕೋಬೇಕು. ನಾವು 4 ಸೈಡ್ ಅದಾವಲ್ಲ, ಇದ್ರಾಗ ಒಂದ್ ಸೈಡ್ ಕಂಡುಕೋಬೇಕು. ಅದ್ರ 4 ಸೈಡ್ ಅಂದ್ರ ಟೋಟಲ್ ಸುತ್ತಳತೆ 120. 4 ಸೈಡ್ ಏನ್ ಮಾಡ್ಬೇಕು? ನಾವ ಡಿವೈಡೆಡ್ ಬೈ 4 ಮಾಡ್ಬೇಕು. 4 ಒಂದ್ಲೆ 4, 4 3 12, ಈ 0 ಯಾವ್ದು ಇಟ್ಟಿದ್ವಿ ಅಂದ್ರ 30 ಅನ್ನೋದು ನಮ್ದಿದ ಒಂದ್ ಸೈಡ್ ಬಂತಿದ್. ಒಂದ್ ಸೈಡ್ ಫಾರ್ಮುಲಾ ಏನೈತಿ? ಸೈಡ್ ಇಂಟು ಸೈಡ್. ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಇಲ್ಲಿ 30. ಯಾಕೆ ಇಲ್ಲಿ 30 ಅಂದ್ರ ಎಲ್ಲಾ ಬಾಹುಗಳು ಸೇಮ್ ಇರ್ತಾವ, ಸಮವಾಗಿರ್ತಾವ ಅಂತಂದ್ರ ಎಲ್ಲಾ ಕಡೆ ಇಲ್ಲಿ 30 ಎಲ್ಲಾ ಕಡೆ 30, ಇಲ್ಲಿ 40 ಎಲ್ಲಾ ಕಡೆ 40. ಓಕೆ, ಈಗ ಇಷ್ಟು ನಮ್ಗ ಒಂದು ಬಾಹುವಿನ ಬೆಲೆ ಸಿಕ್ತಂತಂದ್ರ ನಮಗ್ ಫಾರ್ಮುಲಾ ಏನೈತಿ? ಸೈಡ್ ಇಂಟು ಸೈಡ್. ಸೈಡ್ ಇಂಟು ಸೈಡ್ ಇದ್ರ 30 ಇಂಟು 30, 30 ಇಂಟು 30 ಮಾಡ್ರಿ. 30 ಇಂಟು 30 ಮಾಡಿದ್ರೆ ಎಷ್ಟಾಗ್ತದ? 900 ಮೀಟರ್ ಸ್ಕ್ವೇರ್. ಇದು ನಮ್ದು ಸರಿ ಇತ್ತ. 900 ಮೀಟರ್ ಸ್ಕ್ವೇರ್, 900 ಚದರ ಮೀಟರ್. ಆಪ್ಷನ್ ನಂಬರ್ ಎ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಪ್ಲಸ್ ಕೊಟ್ಟು ನೋಡ್ರ ಅರ್ಥ ಆಗೈತಿ. ಕ್ವಶನ್ ಅರ್ಥ ಮಾಡ್ಕೊಂಡ್ರಿ 50% ನೀವು ಕ್ವಶನ್ ಬಿಡಿಸ್ದಂಗೆ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. ಇದೇನ್ರಿ ಸರ್ ಸಣ್ಣ ಇಂಟು ಮಾಡುವ ಕ್ವಶನ್ ತೊಗೊಂಬಂದಿರ್ಲಿಲ್ಲ ನಾಕ್ ಹೋಗ್ಬೇಡ್ರಿ.
ಇಂಥ ಕ್ವಶನ್ ಪಕ್ಕ ಇದ್ದೇ ಇರ್ತೈತೆ ಆರ್ಮಿ ಎಕ್ಸಾಮ್ ಒಳಗೆ. ಇಂಥ ಕ್ವಶನ್ ಮಾಡಕ್ ಬರ್ಲಂತ ಬೂಕ್ರು ಇರ್ತಾರೆ ಆರ್ಮಿ ಒಳಗೆ. ಆಯ್ತಾ, ಇದನ್ನ ಯಾವ ರೀತಿ ಮಾಡೋದು ಅಂದ್ರ, ಇಲ್ಲಿ ಪಾಯಿಂಟ್ ಐತಿ, ಇಲ್ಲೂ ಪಾಯಿಂಟ್ ಐತಿ. ಈಗ ಫಸ್ಟ್ ಏನ್ ಮಾಡ್ರಿ, ಪಾಯಿಂಟ್ ಅನ್ನ ಬಿಟ್ಟು ಬಿಡ್ರಿ. ಏನ ಸಂಖ್ಯೆ ಏನಾವ, ಇಲ್ಲಿ 7 ಐತಿ, 7 ಐತಿ. 7 ಇಂಟು 7 ಮಾಡ್ರಿ. 7 ಒಳ್ಳೆ ಎಷ್ಟು 49. ಓಕೆ, ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 1 ಸ್ಥಾನ, 2 ಸ್ಥಾನ, 3 ಸ್ಥಾನ, ಇಲ್ಲಿ 4 ಸ್ಥಾನ, 5 ಸ್ಥಾನ, 6 ಸ್ಥಾನ, 7 ಸ್ಥಾನ. 7 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಅಂದ್ರ 1 ಸ್ಥಾನ, 2 ಸ್ಥಾನ, 3ನೇ ಸ್ಥಾನ ಇಲ್ಲ, 3 ಸ್ಥಾನ, 4 ಸ್ಥಾನ, 5 ಸ್ಥಾನ, 6 ಸ್ಥಾನ, 7 ಸ್ಥಾನ. 1 2 3 4 5 6 7 7 ಸ್ಥಾನ ಬಿಟ್ಟ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಬಿಟ್ಟಿದ್ರೆ 0.0000049 ಇದು ಅನ್ನೋದು ಏನಾಗ್ತದೆ, ಸರಿಯಾದ ಉತ್ತರ ಆಗ್ತೈತೆ. ಆಪ್ಷನ್ ನಂಬರ್ ಯಾವ್ದು ನೋಡ್ರಿ, 7 ಸ್ಥಾನ ಬಿಟ್ಟು ಪಾಯಿಂಟ್ ಬೇಕಾ, 1 2 3 4 5 6 7. ಇಲ್ಲಿ ನೋಡ್ರಿ 1 2 3 4 5 6 7. ಆಪ್ಷನ್ ನಂಬರ್ ಸಿ ಅನ್ನೋದಂತ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೋನಾಲಿ ತಿಂಗಳಿಗೆ ₹45,000 ಗಳಿಸುತ್ತಾಳೆ. ಅವಳು ₹25,000 ಖರ್ಚು ಮಾಡುತ್ತಾಳೆ ಮತ್ತು ಉಳಿದದ್ದನ್ನು ಉಳಿತಾಯ ಮಾಡುತ್ತಾಳೆ. ಅವಳ ಮಾಸಿಕ ಆದಾಯ ಮತ್ತು ಮಾಸಿಕ ಉಳಿತಾಯದ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಅನುಪಾತದ ಕ್ವಶನ್ ಬಂದದ ನೋಡ್ರಿ. ಟೋಟಲ್ ಆಗಿ ಎಷ್ಟದ ಆದಾಯ, 45,000. ಖರ್ಚು ಎಷ್ಟು ಮಾಡಕತ್ತಾಳು, ಖರ್ಚ ಟೋಟಲ್ ಆದಾಯ. ಓಕೆ, 45,000 ರೂಪಾಯಿ ಆಕೆ ಟೋಟಲ್ ಆದಾಯ ಐತಿ. 25,000 ರೂಪಾಯಿ ಖರ್ಚು ಮಾಡಕತ್ತಾಳ. 25,000 ರೂಪಾಯಿ ಖರ್ಚು ಮಾಡತ್ತಾಳ ಅಂತಂದ್ರ ನೋಡ್ರಿ, 45,000ದಾಗ 25,000 ರೂಪಾಯಿ ಖರ್ಚು ಮಾಡಕತ್ತಾಳ ಅಂದ್ರೆ ಎಷ್ಟು ಉಳಿತಾಗಿದೆ, 20,000 ರೂಪಾಯಿ ಉಳಿದು. ಅಂದ್ರ ಇಲ್ಲೇನ, ಇದ ಟೋಟಲ್ ಆದಾಯ, ಇದು ಖರ್ಚು, ಇದೇನ ಎಕ್ಸ್ಪೆಂಡಿಚರ್, ಇದೇನ ಸೇವಿಂಗ್. ಓಕೆ, ಇದ ಟೋಟಲ್ ಎಕ್ಸ್ಪೆಂಡಿಚರ್, ಇದ ಸೇವಿಂಗ್ಸ್. ನಮ್ಗೆ ಏನ್ ಕೇಳ್ತಾರ ಅವ್ರಲ್ಲಿ, ಮಾಸಿಕ ಆದಾಯ ಮತ್ತು ಮಾಸಿಕ ಉಳಿತಾಯದ ಅನುಪಾತ ಕೇಳ್ತಾರೆ. ಇಲ್ಲಿ ಇದ ಆದಾಯ, ಇದು ಉಳಿತಾಯ, ಎರಡರದ್ದು ಏನ್ ಕೇಳ್ತಾರ, ಅನುಪಾತ ಕೇಳ್ತಾರೋ. ಹಾಗಿದ್ರ 45,000 ಅನುಪಾತ 20,000 ಇಷ್ಟ ಬರೋದು. ಆಪ್ಷನ್ ಹುಡುಕಿರಕ್ ಬಂದ್ರೆ ಆಪ್ಷನ್ದಾಗ ಸಿಗಂಗಿಲ್ಲ. ಯಾಕೆ ಹೇಳ್ರಿ, ಅದ್ ನಾವ್ ಏನ್ ಮಾಡ್ಬೇಕಾ, ಕನಿಷ್ಠ ರೂಪಕ್ಕೆ ಹೋಗ್ಬೇಕು. ಅದನ್ನ ಇಲ್ಲಿ 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್, ಆಯ್ತಾ, ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್. ನೆಕ್ಸ್ಟ್ 5 9 45, 5 4 20. ನೆಕ್ಸ್ಟ್ 2 ಒಂದ ಬಗ್ಗೆ ಹೋಗುದಿಲ್ಲ. ಹಾಗಿದ್ರ ಆನ್ಸರ್ ಏನಾಗ್ತದ, 9:4 ಅನ್ನೋದು ನಮ್ದು ಸರಿ ಉತ್ತರ ಆಕೈತಿ. ಆಪ್ಷನ್ ನಂಬರ್ B2 ಇಸ್ ದ ರೈಟ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ. ಕೆಳಗಿನ ಯಾವುದು ಸಮಾನವಾಗಿಲ್ಲ ಅಂತ ಕೇಳಕತ್ತಾರ. ಕೆಳಗಿನ ಆಪ್ಷನ್ಗಳು ಕೊಟ್ಟಾರ, A B C D ಅಂತ ಕೊಟ್ಟಾರ. ಇದರಲ್ಲಿ ಯಾವುದು ಸಮವಾಗಿಲ್ಲ ಅಂತ ಕೇಳಕತ್ತಾರ. ಇದು ನೋಡ್ರಿ, ಎಲ್ಲಾನು ಮಾಡಿ ನೋಡ್ಬೇಕು ನಾವೀಗ. 5% ಅಂದ್ರೆ ಏನ, 5% ಅಂದ್ರೆ ಏನ, ಡಿವೈಡೆಡ್ ಬೈ 100 ಅಂದಂಗೆ. 5 1 5 2 0 0 1/20. ಓಕೆ, ಇದ ಕರೆಕ್ಟ್ ಐತದ. ನೆಕ್ಸ್ಟ್ ಇದು ನೋಡ್ರಿ, 20% ಐತಿ. 20% ಡಿವೈಡೆಡ್ ಬೈ 100 ಅಂದಂಗೆ. 0 0 ಕ್ಯಾನ್ಸಲ್, 2 1 2 5 1/5. 1 ಡಿವೈಡೆಡ್ ಬೈ 5. ಇದು ಕರೆಕ್ಟ್ ಐತಿ, ಇದು ಓಕೆ. ನೆಕ್ಸ್ಟ್ 30% ಮತ್ತು 2/5 ಐತಿ. ಇದು ನೋಡ್ರಿ, 30% ಅಂದ್ರೆ ಡಿವೈಡೆಡ್ ಬೈ 100 ಅಂದಂಗ. 0 0 ಕ್ಯಾನ್ಸಲ್, ಇದೇನಾಗ್ತದೆ 3/10 ಆಕತಿ. ಇದೇ ಬಂದದ 2/5 ಐತಿ. ಹಾಕಿದ್ರೆ ಈ ಆಪ್ಷನ್ ಆಗಂಗಿಲ್ಲ, ಇದ ಸರಿ ಉತ್ತರ. ಕೆಳಗಿನ ಯಾವುದು ಸಮಾನವಾಗಿಲ್ಲ, ಇದು ಸಮಾನವಾಗಿಲ್ಲ, ಆಯ್ತಾ. ಇದು ನೆಕ್ಸ್ಟ್ ಮಾಡಿ ನೋಡ್ರಿ, ಇದು ಸರಿ ಆಕೈತಿ. 60% ಅಂದ್ರೆ ಡಿವೈಡೆಡ್ ಬೈ 100 ಅಂದಂಗ. 0 0 ಕ್ಯಾನ್ಸಲ್, 2 3 2 5 3/5 ಇಲ್ಲಿ ಸರಿ ಐತಿ. ಯಾವ ಸರಿ ಆಗಂಗಿಲ್ಲ, 3ನೇ ಆಪ್ಷನ್ ಸರಿ ಆಗಂಗಿಲ್ಲ, ಸಿ ಆಪ್ಷನ್ ಸರಿ ಆಗಂಗಿಲ್ಲ. ಓಕೆ, ಇವತ್ತ ಇಷ್ಟು ಕ್ವಶನ್ ಸಾಕ. ಮತ್ತ ಮುಂದಿನ ಇಡೋದಾಗ ಇದಕ್ಕಿಂತನೂ ಒಳ್ಳೆ ಕ್ವಶನ್ಸ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರು ಎಲ್ಲಾ ಕಡೆ ಸ್ವಲ್ಪ ಶೇರ್ ಮಾಡ್ರಿ, ಎಲ್ಲಾ ಹುಡುಗರಿಗೆ ಹೆಲ್ಪ್ ಆಗ್ಲಿ. ಓಕೆ, ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.